ಡಿಕೆ ಬ್ರದರ್ಸ್ ದೆಹಲಿ ಭೇಟಿ ಮೇ ಕ್ಷಿಪ್ರ ಕ್ರಾಂತಿಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂತಂದ್ರೆ ಡಿಕೆ ದೆಹಲಿ ಟೂರ್ ಆದ್ರೆ ಸಿದ್ದರಾಮಯ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ. ಒಂದೇ ಒಂದು ರಿಯಾಕ್ಷನ್ ಕೂಡ ಕೊಡ್ತಾ ಇಲ್ಲ, ಮಾತನಾಡ್ತಾ ಇಲ್ಲ. ಇದರ ಬಗ್ಗೆ ಯಾಕೆ ಇಷ್ಟೊಂದು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂತಹ ಪ್ರಶ್ನೆ ಈಗ. ಸಿದ್ದರಾಮಯ್ಯ ಅವರು ಮೌನ ಮುರಿತಿದ್ದಾರೆ. ಹಾಗಾದ್ರೆ ಅಹಿಂದ ನಾಯಕರಿಗೆ ಆತಂಕ ಏನಾದ್ರೂ ತಂದಿಡುತ್ತಾ ಅನ್ನುವಂತಹ ಪ್ರಶ್ನೆ. ನಿಜಕ್ಕೂ ಈಗ ಅಹಿಂದ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಡಿಕೆ ಶಿವಕುಮಾರ್ ವಾಪಸ್ ಬೆನ್ನಲ್ಲೇ ದೆಹಲಿಗೆ ಅಹಿಂದ ನಾಯಕರು ದೌಡಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಇದ್ಕೊಂಡು ಸಿದ್ದರಾಮಯ್ಯ ಅವರು ಏನಾದ್ರೂ ಈ ಗೇಮ್ ಪ್ಲಾನ್ ಅನ್ನ ಮಾಡ್ತಿದ್ದಾರಾ, ಅಹಿಂದ ನಾಯಕರನ್ನ ಮುಂದೆ ಬಿಟ್ಬಿಟ್ಟು ಏನಾದ್ರೂ ರಣತಂತ್ರವನ್ನ ಹಿಡಿಯುವಂತ ಕೆಲಸ ಆಗ್ತಾ ಇದೆನಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ದೆಹಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿರುವಂತಹ ಚಿತ್ರಣವನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಸುರ್ಜೇವಾಲಾ ಸೇರಿದಂತೆ ಸಾಲು ಸಾಲು ನಾಯಕರ ಒಟ್ಟಿಗೆ ಭೇಟಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸಿದ್ದಾರೆ. ಸದ್ಯಕ್ಕೆ ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ವರಿಷ್ಠರಿಗೂ ಕೂಡ ಮನವರಿಕೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರೇ ಸೂಕ್ತ ಒಂದು ಸ್ಥಾನಕ್ಕೆ ಅಂತ ಹೇಳಿ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು ಏನಿದ್ದಾರೆ ಅವ್ರಿಗೊಂದು ಚೂರು ಇಷ್ಟ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಟ್ಕೊಡೋದಕ್ಕೆ. ಹಿಂದೆ ಕೆಲವೊಂದಿಷ್ಟು ನಾಯಕರುಗಳು ಹೇಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯುತ್ತಾರೆ ಅಂತ ಹೇಳಿ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದವರು ಹೇಳ್ತಿದ್ದಾರೆ ಒಂದು ಬಾರಿ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆ ಚೇರ್ ಮೇಲೆ ಕೂತ್ಕೊಳ್ತಾರಲ್ಲ, ಅದನ್ನ ನಮ್ಗೆ ನೋಡ್ಬೇಕು ಅನ್ನುವಂತಹ ಒಂದು ಆಸೆ ಇದೆ. ಇದಕ್ಕೇನಾದ್ರೂ ಹೈಕಮಾಂಡ್ ನಾಯಕರು ಮಣೆ ಹಾಕ್ತಾರಾ ಇಲ್ವಾ ಈ ಬಾರಿ ಆದ್ರೂ? ಈಗಾಗಲೇ ಹೈಕಮಾಂಡ್ ನಾಯಕರು ಹೇಳಿದಾಗೆ 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಸ್ಥಾನವನ್ನ ನಿಭಾಯಿಸ್ಲಿ ಅಂತ ಹೇಳಿ, ಇನ್ನುಳಿದಂತಹ 2.5 ವರ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಭಾಯಿಸ್ಲಿ ಅಂತ ಹೇಳಿ. ಆದ್ರೆ ಅವ್ರು ಏನ್ ಮಾತುಕತೆಯನ್ನ ನಡೆಸಿದ್ರು ಅದ್ರ ಪ್ರಕಾರವಾಗಿ ಬಿಟ್ಕೊಡ್ಬೇಕಲ್ವಾ? ಹತ್ತತ್ರ 3 ವರ್ಷ ಆಗ್ತಾ ಬಂತು. ಸದ್ಯಕ್ಕೆ ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ವರಿಷ್ಠರಿಗೆ ಈಗ ಮನವರಿಕೆ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬದಲಾವಣೆಯಾದ್ರೆ ಸ್ಥಾನವನ್ನ ಪಲ್ಲಟದ ಆತಂಕ ಎದುರಾಗ್ಬಿಟ್ಟಿದೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೇಗಾದ್ರೂ ಮಾಡಿ ಕ್ಲೈಮ್ ಮಾಡ್ಕೊಳ್ಬೇಕಾ ಅಂತ ಹೇಳಿ ಈಗ ಸಾಹುಕಾರ ಮುಂದಾಗಿದ್ದಾರೆ ಎನ್ನುವಂತ ಒಂದು ಟ್ವಿಸ್ಟ್. ಈಗ ಸದ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅವಧಿ ಮೀರ್ಬಿಟ್ಟಿದೆ. ಈ ಹಂತದಲ್ಲಿ ಬದಲಾವಣೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಖರ್ಗೆ ಸುರ್ಜೇವಾಲಾ ಎದುರು ಸತೀಶ್ ಜಾರಕಿಹೊಳಿ ಅವರು ಮನವಿ ಮಾಡಿಕೊಳ್ಳೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಒಂದ್ ವೇಳೆ ಏನಾದ್ರೂ ಈ ಸ್ಥಾನಮಾನ ಏನಾದ್ರೂ ಚೇಂಜಸ್ ಆಗ್ಬಿಟ್ರೆ ಎಲ್ಲಿ ಪಲ್ಲಟ ಆಗ್ಬಿಡುತ್ತೆ ಅನ್ನುವಂತಹ ಆತಂಕ ಮನೆ ಮಾಡಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಯಾಕಂತಂದ್ರೆ ದಿನ ದಿನಕ್ಕೂ ಮಹತ್ವದ ಬೆಳವಣಿಗೆಗಳಾಗ್ತಿದ್ದಾವೆ. ಮೊನ್ನೆ ಅಷ್ಟೇ ಡಿಕೆ ಬ್ರದರ್ಸ್ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು, ಮನವೊಲಿಸುವಂತಹ ಕಾರ್ಯಕ್ಕೂ ಕೂಡ ಮುಂದಾಗಿದ್ರು. ಆದ್ರೆ ಇದಕ್ಕೆ ಹೈಕಮಾಂಡ್ ನಾಯಕರು ಎಷ್ಟರ ಮಟ್ಟಿಗೆ ಅವರ ಮಾತನ್ನ ಕೇಳ್ತಾರೆ ಅನ್ನುವಂಥದ್ದೇ ಈಗ ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ. ಹೇಳಿ ಕೇಳಿ ಈ ಪಂಚ ಎಲೆಕ್ಷನ್ ರಿಸಲ್ಟ್ ಏನಿದೆ, ಪಂಚರಾಜ್ಯಗಳ ಎಲೆಕ್ಷನ್ ರಿಸಲ್ಟ್ ಮೇ 4ಕ್ಕೆ ಹೊರಬೀಳಲಿದೆ. ತದನಂತರ ನಿಮ್ಮ ರಾಜ್ಯದ ಬಗ್ಗೆ ನಾವು ವಿಚಾರಿಸ್ಕೊಳ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು. ಹಾಗಾದ್ರೆ ಅವತ್ತೇನಾದ್ರೂ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡ್ತಾರಾ ಇಲ್ವಾ? ಮಾಡದೆ ಹೋಗ್ಬಿಟ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡಿ ಏನಾಗಿರುತ್ತೆ, ಮತ್ತೆ ಎಲ್ಲಿ ಕೋಪಿತಗೊಂಡ್ಬಿಡ್ತಾರೆ ಅನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಮೂಡ್ತಾ ಇದೆ. ಇತ್ತ ನಾಯಕತ್ವ ಚರ್ಚೆ, ಇತ್ತ ಪುನರ್ರಚನೆಗೆ ಪಟ್ಟಣ ಹಿಡಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೆಚ್ಚಾಯಿತು ಕ್ಯಾಬಿನೆಟ್ ಪುನರ್ರಚನೆ ಒತ್ತಡ. ಮತ್ತೆ ದೆಹಲಿ ದಂಡಯಾತ್ರೆಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಮತ್ತೆ ಹೈಕಮಾಂಡ್ ಭೇಟಿಗೆ ದೆಹಲಿ ತೆರಳಲಿರುವ ಕೈ ಶಾಸಕರು ಈಗಾಗಲೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದೆಹಲಿಗೆ ಹೋಗುವ ಮೊದಲು ಮತ್ತೊಂದು ಸಭೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಸುತ್ತಿನ ಸಭೆ ಮೂಲಕ ಸಿಎಂ ಡಿಸಿಎಂಗೂ ಕೂಡ ಒಂದು ರೀತಿಯಾದಂತಹ ಸಂದೇಶವನ್ನು ರವಾನಿಸುವಂತಹ ಪ್ರಯತ್ನ. ಸೊ ಈಗಾಗಲೇ ದೆಹಲಿಗೆ ಹೋಗಿ ಹಲವು ನಾಯಕರು ಭೇಟಿ ಮಾಡಿ ಬಂದಿದ್ರು. ರಾಹುಲ್ ಸೋನಿಯಾ ಗಾಂಧಿ ಭೇಟಿಗೆ ಈಗ ಕೈ ಶಾಸಕರು ಏನಿದ್ದಾರೆ ಪಣ ತೊಟ್ಟು ಬಿಟ್ಟಿದ್ದಾರೆ. ಅಂದಹಾಗೆ ಒಂದು ಕಡೆ ಈ ನಾಯಕತ್ವ ಗೊಂದಲ ಒಂದು ಕಡೆ ಆದ್ರೆ ಸಚಿವ ಸಂಪುಟ ಪುನರ್ರಚನೆ ಮತ್ತೊಂದು ಕಡೆ. ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಹೇಳಿ ಕೆಲ ಹಿರಿಯ ಶಾಸಕರು ಏನಿದ್ದಾರೆ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಯಾರು ಸಮರ್ಥರಿದ್ದಾರೆ,
ಯಾರು ಅಸಮರ್ಥರಿದ್ದಾರೆ, ಯಾರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ, ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದ್ದಾರೆ, ಪಕ್ಷದ ವರ್ಚಸ್ಸನ್ನ ಕುಂದಿಸುವಂತಹ ಕೆಲಸ ಮಾಡ್ತಿದ್ದಾರೆ, ಅವರನ್ನ ಕೈ ಬಿಟ್ಬಿಟ್ಟು ಯಾರು ಕ್ಷೇತ್ರದ ಪರವಾಗಿ ಕೆಲಸ ಮಾಡ್ತಿದ್ದಾರೆ, ಅಭಿವೃದ್ಧಿ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಅಂಥವ್ರಿಗೆ ಈ ಬಾರಿ ಚಾನ್ಸ್ ಕೊಡಿ ಅಂತ ಹೇಳಿ ಪದೇ ಪದೇ ಹೇಳಿ ಸಾಕಾಗಿ ಹೋಗ್ಬಿಡ್ತು. ಹೈಕಮಾಂಡ್ ನಾಯಕರು ಕೂಡ ಇದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಆಯ್ತು ಮಾಡೋಣ ಅಂತ ಹೇಳಿ ಹೇಳ್ಕೊಂಡೇ ಬಂದಿದ್ದೇ ಆಯ್ತು. ಹತ್ತತ್ರ 3 ವರ್ಷ ಆಯ್ತು. ಹತ್ತತ್ರ 3 ವರ್ಷ ಆಗ್ತಾ ಬಂತು. ಈಗಲಾದ್ರೂ ಅಟ್ಲೀಸ್ಟ್ ಸಚಿವ ಸಂಪುಟ ಪುನರಚನೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮತ್ತೆ ಹೈಕಮಾಂಡ್ ನಾಯಕರ ಭೇಟಿಗೆ ಕೈ ಶಾಸಕರು ರೆಡಿ ಆಗಿದ್ದಾರೆ. ಫ್ಲೈಟ್ ಕೂಡ ಬುಕ್ ಮಾಡ್ಕೊಂಡಿದ್ದಾರೆ. ದೆಹಲಿಗೆ ಹೋಗುವ ಮೊದಲೇ ಯಾವ ರೀತಿ ಚರ್ಚೆಗಳನ್ನ ಮಾಡಬೇಕು, ಏನೆಲ್ಲ ವಿಷಯಗಳನ್ನ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡಬೇಕು, ಇದೆಲ್ಲದರ ಬಗ್ಗೆ ಈಗ ಒಂದು ಮತ್ತೆ ಸಭೆ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಕೈ ಶಾಸಕರು ಬಂದಿದ್ದಾರೆ. ಅಂದ್ರೆ ಈಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಕೈ ಶಾಸಕರು. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕ್ಲೈಮ್ ಮಾಡಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮನವೊಲಿಸುವಂತಹ ರಣತಂತ್ರಕ್ಕೆ ಏನಾದರೂ ಮುಂದಾದ್ರ, ಅಂದ್ರೆ ಅವರ ಮೂಲಕ ಏನಾದರೂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಒತ್ತಡ ಹೇರಿಸುವಂತಹ ತಂತ್ರಗಾರಿಕೆಯನ್ನ ಹಿಡಿಯಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಈಗಾಗಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಗಿಟ್ಟಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಅವರ ಬಣದವರು ಇನ್ನಿಲ್ಲದಂತಹ ಕಸರತ್ತನ್ನ ನಡೆಸುತ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹುಗಾರ್, ಅಂದಹಾಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನದಿನಕ್ಕೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಿದ್ದಾವೆ. ಒಂದು ಕಡೆ ಡಿ.ಕೆ. ಬ್ರದರ್ಸ್ ಕೂಡ ಈ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ್ರು. ತದನಂತರ ಈಗ ಈ ಸಿಎಂ ಸಿದ್ದರಾಮಯ್ಯ ಬಣದವರು ಕೂಡ ಈಗ ಹೋಗಿದ್ದಾರೆ. ಮುಂದೆ ಏನಾಗಬಹುದು ಅಂತ ಹೇಳಿ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಹಲವು ವರ್ಷಗಳಿಂದಲೂ ಕೂಡ ಸಾಕಷ್ಟು ಒಂದ್ ಕಡೆ ಪೈಪೋಟಿ ಕೂಡ ನಡೀತಾ ಇದೆ. ಅವಾಗ ಸರ್ಕಾರ ರಚನೆ ಆಯಿತು, ಅವಾಗಲೂ ಕೂಡ ಒಂದ್ ಕಡೆ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ಆಗಿದೆ, ಒಪ್ಪಂದ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಎರಡು ಬಣಗಳ ಮಧ್ಯೆ ಕೂಡ ಮಾತಿನ ಚಕಮಕಿ ಕೂಡ ನಡೀತಾನೆ ಇತ್ತು. ಆದ್ರೆ ಇದೀಗ ಕಾಂಗ್ರೆಸ್ ಸರ್ಕಾರ ಬಂದು ಮೇ 20ಕ್ಕೆ 3 ವರ್ಷ ಪೂರೈಕೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹಿಂದೆ ಏನು ಒಂದಿಷ್ಟು ಒಪ್ಪಂದ ಏನಾಗಿತ್ತು ಅದರ ತಕ್ಕಂತೆ ಹೈಕಮಾಂಡ್ ನಾಯಕರು ನಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿ ಅವರ ಒಂದು ತಂತ್ರಗಾರಿಕೆ ಏನೆಲ್ಲ ಮಾಡಬೇಕು ಅವೆಲ್ಲ ತಂತ್ರಗಾರಿಕೆಯನ್ನು ಕೂಡ ರೂಪಿಸಿರ್ತಕ್ಕಂಥದ್ದು. ಮೇ 10ರ ಒಳಗಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಗಡುವನ್ನು ನೀಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಚರ್ಚೆ ಆಗ್ತಾ ಇದೆ. ಈ ನಡುವೆ ಇವರಿಗೆ ಒಂದು ತಿರುಗೇಟು ಕೊಡಬೇಕು, ಪ್ರತಿತಂತ್ರ ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರ ಬಣದಲ್ಲಿರ್ತಕ್ಕಂಥ ಸಚಿವರು ಮತ್ತು ಶಾಸಕರು ಈಗ ದೆಹಲಿಯ ದಂಡಯಾತ್ರೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಎಸ್.ಸಿ. ಮಹದೇವಪ್ಪನವರು ಮತ್ತೆ ಶಾಸಕರಾಗಿರ್ತಕ್ಕಂಥ ಮತ್ತೆ ಮಾಜಿ ಸಚಿವರಾಗಿರುವಂತಹ ರಾಯರೆಡ್ಡಿ ಅವರು ಕೂಡ ದೆಹಲಿಯಲ್ಲಿ ಬೀಡುಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಸರ್ಕಾರ ಮೇ 20ಕ್ಕೆ 3 ವರ್ಷ ಆಗ್ತಾನೆ ಬಂತು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿಬಾರದು, ಅವರೇ ಕೂಡ ಮುಂದುವರಿಬೇಕು. ಯಾಕಂತಂದ್ರೆ ಅಹಿಂದ ನಾಯಕ ಅಂತಕ್ಕಂಥದ್ದು ನಮ್ಮೆಲ್ಲರ ಬೆಂಬಲ ಅವರಿಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೂಡ ಫಲಿತಾಂಶ ಬರಲಿದೆ. ಅದರ ತಕ್ಕಂತೆ ಈಗ ಒಂದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎಲ್ಲರ ವಿಶ್ವಾಸವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದಾರೆ. ಯಾಕಂತಂದ್ರೆ ದೊಡ್ಡ ಮಟ್ಟಿಗೆ ಕಗ್ಗಂಟು ಪರಿಣಮಿಸಿತ್ತು. ಆದ್ರೆ ಅದನ್ನೆಲ್ಲವನ್ನು ಕೂಡ ಸರಿಪಡಿಸಿ ದಲಿತ ಎಡಗೈ ಸಮುದಾಯ ಆಗಿರಬಹುದು, ದಲಿತ ಬಲಗೈ ಸಮುದಾಯ ಆಗಿರಬಹುದು, ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಒಳ ಮೀಸಲಾತಿಯನ್ನು ಕೂಡ ಅನುಷ್ಠಾನ ಮಾಡಿದ್ದಾರೆ. ಹಾಗಾಗಿ ಅಹಿಂದ ಎಲ್ಲ ಒಂದು ಸಮುದಾಯಗಳ ನಾಯಕರ ಒಂದು ವಿಶ್ವಾಸವನ್ನು ಕೂಡ ಜನರ ವಿಶ್ವಾಸವನ್ನು ಸಿಎಂ ಸಿದ್ದರಾಮಯ್ಯ
ತೆಗೆದುಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನೀವು ಬದಲಾವಣೆ ಮಾಡೋದಾದ್ರೆ ಮುಂದೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಕೂಡ ಆಗಲಿದೆ. ಪಕ್ಷದ ಹಿತಕ್ಕಾಗಿ ಇದನ್ನು ನೀವು ಗಮನಿಸಬೇಕು ಅನ್ನುವಂಥದ್ದನ್ನ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದೆ ಪ್ರಸ್ತಾಪ ಕೂಡ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗೆ ಇದು ಎಫೆಕ್ಟ್ ಆಗುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನೀವು ಯಾವುದೇ ರೀತಿ ಕೂಡ ಸಿಎಂ ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರ ಮುಂದೆ ಇಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥದ್ದನ್ನು, ಯಾಕಂತಂದ್ರೆ ಹಲವು ಹಿರಿಯ ಶಾಸಕರು ಸಹಿತ ಸಚಿವರಾಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಕೂಡ ಹೊಂದಿದ್ದಾರೆ. ಅವರ ಅಸಮಾಧಾನ ಕೂಡ ಮುಂದೆ ಬುಗಿಲೇಳಬಹುದು. ಇದು ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗಳಿಗೆ ಮತ್ತೆ 2028ರ ಚುನಾವಣೆಗೆ ಕೂಡ ಇದು ಕಗ್ಗಂಟಾಗುವಂತ ಸಾಧ್ಯತೆ ಇದೆ. ಪಕ್ಷದ ಹಿತಕ್ಕಾಗಿ ಇದು ಸಚಿವ ಸಂಪುಟ ಪುನರ್ರಚನೆ ಕೂಡ ಮಾಡಬೇಕು ಅನ್ನುವಂಥದ್ದು. ಇದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಇಲ್ಲಿ ಪಕ್ಷದ ಸಿದ್ಧಾಂತದ ಪ್ರಕಾರವಾಗಿ ಈಗಾಗಲೇ ಒಬ್ಬರ ಕೈಯಲ್ಲಿ 2 ಹುದ್ದೆಗಳು ಇರಬಾರ್ದು ಅನ್ನುವಂಥದ್ದು. ಒಂದ್ ಕಡೆ ಉಪಮುಖ್ಯಮಂತ್ರಿಗಳ ಸ್ಥಾನ ಕೂಡ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿದೆ, ಇನ್ನೊಂದು ಕಡೆ ಈಗ ಕೆಪಿಸಿ ಅಧ್ಯಕ್ಷ ಸ್ಥಾನ ಕೂಡ ಅವರ ಕೈಯಲ್ಲಿದೆ. ಹಾಗಾಗಿ ಅದನ್ನು ಕೂಡ ಬದಲಾವಣೆ ಆಗಬೇಕು. ಪಕ್ಷದ ಹಿತದೃಷ್ಟಿಯಿಂದ ಅದನ್ನ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಈಗ ಸಚಿವ ಸತೀಶ್ ಜಾರಕಿಹೊಳಿ ಇರಬಹುದು, ಎಸ್ ಸಿ ಮಹದೇವಪ್ಪ ಆಗಿರ್ಬೋದು, ರಾಯರೆಡ್ಡಿ ಅವರಾಗಿರ್ಬೋದು, ಇವುಗಳನ್ನ ಪ್ರಮುಖವಾಗಿ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಒಂದ್ ವೇಳೆ ಏನಾದರೂ ನೀವು ಸಿಎಂ ಸಿದ್ದರಾಮಯ್ಯ ಅವರ ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದಾದ್ರೆ ದೊಡ್ಡ ಮಟ್ಟಿಗೆ ಪಕ್ಷದಲ್ಲಿ ಡ್ಯಾಮೇಜ್ ಆಗುವಂತ ನಿಟ್ಟಿನಲ್ಲಿದೆ ಅನ್ನುವಂಥದ್ದನ್ನ ವಿವರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಕೂಡ ಮಾಡಿರ್ತಕ್ಕಂಥದ್ದು. ದೀಪಾ, ಎಸ್ ಬಸವರಾಜ್, ಈಗಾಗಲೇ ನಾವು ಗಮನಿಸಿದಾಗೆ ಒಂದ್ ಕಡೆ ಸಿಎಂ ಬಣದವರು ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಸೂಕ್ತ ಒಂದು ಸ್ಥಾನಕ್ಕೆ, ಬೇರೆಯವರು ಬಂದ್ಬಿಟ್ರೆ ಅಷ್ಟೊಂದು ಸರಿಯಾಗಿ ಆಡಳಿತವನ್ನ ನಡೆಸೋದಕ್ಕೆ ಬರಲ್ಲ. ಮತ್ತೊಂದು ಕಡೆ ಈಗ ಕೆಲ ಹಿರಿಯ ಶಾಸಕರು ಕೂಡ ಬಿಗಿಪಟ್ಟನ್ನ ಹಿಡಿದಿದ್ದಾರೆ, ನಮಗೂ ಅಟ್ಲೀಸ್ಟ್ ಚಾನ್ಸ್ ಕೊಡಿ ಅಂತಂದ್ರೆ ಇನ್ನೂವರೆಗೂ ಕೂಡ ಇವ್ರಿಗೆ ಕೊಡಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಎಷ್ಟೋ ದಿನಗಳಿಂದಲೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗ್ಲಿ ಅಂತ ಹೇಳಿ ಕೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಬಾರಿ ಅಟ್ಲೀಸ್ಟ್ ಏನಾದ್ರು ಹೈಕಮಾಂಡ್ ನಾಯಕರು ಮಣೆ ಹಾಕ್ಬೋದಾ ಹೆಂಗೆ? ದೀಪಾ, ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆ ಸಚಿವ ಸಂಪುಟ ಒಂದು ರಚನೆ ಆಗುವಂತ ಸಂದರ್ಭದಲ್ಲಿ ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಹಲವು ಹಿರಿಯ ಶಾಸಕರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮಗೆ ಮುಂದೆ ಸರ್ಕಾರ ಬಂದು 1 ವರ್ಷ ಅಥವಾ 2 ವರ್ಷದಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತೇವೆ, ಈಗ ನೀವು ಸರ್ಕಾರ ನಡೆಸಲಿಕ್ಕೆ ಅನುಮತಿ ಕೊಡಬೇಕು, ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅದರಂತೆ ನೀವು ಮಾತು ಕೊಟ್ಟಂತೆ ನಡೆದುಕೊಳ್ಬೇಕು ಅನ್ನುವಂಥದ್ದು ಹಲವು ಹಿರಿಯ ಶಾಸಕರು ಅಶೋಕ್ ಪಟ್ಟಣ ಅವರ ನೇತೃತ್ವದಲ್ಲಿ ಕೂಡ ಹೋಗಿ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅದ್ರ ತಕ್ಕಂತೆ ನೀವು ನಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಶಾಸಕರು ಕೂಡ ಪ್ರಸ್ತಾಪವನ್ನು ಕೂಡ ಇಟ್ಟಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಈಗ ನಾಯಕತ್ವ ಬದಲಾವಣೆ ಮಾಡಬೇಕು ಅಥವಾ ಈ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು, ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಗೊಂದಲಕ್ಕೆ ಹೈಕಮಾಂಡ್ ನಾಯಕರು ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಒಂದು ಬಣದ ನಾಯಕರು ಹೇಳ್ತಕ್ಕಂಥದ್ದು ಮೊದಲಿನಿಗೆ ನೀವು ಪಕ್ಷದ ಹಿತದೃಷ್ಟಿಯಿಂದ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು, ಹಲವು ಹಿರಿಯ ಶಾಸಕರಿಗೆ ಅವಕಾಶ ಮಾಡಿಕೊಡಬೇಕು, ಇದು ಮುಂದೆ ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ನೀವು ನೋಡ್ಕೊಳ್ಬೇಕು ಅನ್ನುವಂತ ಪ್ರಸ್ತಾಪವನ್ನು ಕೂಡ ಈಗ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರ್ತಕ್ಕಂಥದ್ದು. ದೀಪಾ, ಎಸ್ ಬಸವರಾಜ ಹೂಗಾರ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.